ಮೇಕೆದಾಟು ಯೋಜನೆಗೆ ತಮಿಳುನಾಡು ಖ್ಯಾತೆ ನಿಲ್ತಾ ಇಲ್ಲ. ಪ್ರಧಾನಿ ಮೋದಿಗೆ ತಮಿಳುನಾಡು ಸಿಎಂ ವಿಜಯ್ ಪತ್ರ. ಮೇಕೆದಾಟು ಯೋಜನೆ ವಿರೋಧಿಸಿ ತಮಿಳುನಾಡು ಪತ್ರ. ರಾಜ್ಯಸಭೆಯಲ್ಲಿ ಜಲಶಕ್ತಿ ಸಚಿವರು ನೀಡಿದ್ದ ಉತ್ತರಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೆಳಪಾತ್ರದ ರಾಜ್ಯಗಳ ಒಪ್ಪಿಗೆ ಅಗತ್ಯವಿಲ್ಲ ಎಂಬ ಹೇಳಿಕೆಗೆ ವಿರೋಧ. ಕೆಳಪಾತ್ರದ ರಾಜ್ಯಗಳ ಹಕ್ಕು ರಕ್ಷಿಸುವಂತೆ ಮೋದಿಗೆ ಆಗ್ರಹ. ಆಲಮಟ್ಟಿ ಪ್ರಕರಣದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿ ಪತ್ರವನ್ನು ಬರೆದಿದ್ದಾರೆ. ಕೆಳಪಾತ್ರದ ರಾಜ್ಯಗಳ ಒಪ್ಪಿಗೆ ಇಲ್ಲದೆ ಯೋಜನೆ ಕೈಗೆತ್ತಿಕೊಳ್ಳುವಂತಿಲ್ಲ. ಸಿಡಬ್ಲ್ಯೂಡಿಟಿ ತೀರ್ಪು ಹಾಗೂ ನಿಯಮಗಳ ಉಲ್ಲಂಘನೆಯಾಗಲಿದೆ. ಸಿಡಬ್ಲ್ಯೂಡಿಟಿ ಅಂದರೆ ಕಾವೇರಿ ನೀರು ವಿವಾದ ನ್ಯಾಯಾಧಿಕರಣ. ಮೇಕೆದಾಟು ಯೋಜನೆ ಇಂಜಿನಿಯರಿಂಗ್ ಯೋಜನೆಯಾಗಿ ನೋಡಬಾರದು. ಕಾವೇರಿ ನ್ಯಾಯಾಧಿಕರಣ ಆದೇಶ ಮತ್ತು ಸುಪ್ರೀಂ ತೀರ್ಪಿಗೆ ಬದ್ಧರಾಗಿರಬೇಕು. ಕೆಳಪಾತ್ರದ ರಾಜ್ಯಗಳ ಹಕ್ಕನ್ನು ರಕ್ಷಿಸುವಂತೆ ಮೋದಿಯವರಿಗೆ ತಮಿಳುನಾಡು ಸಿಎಂ ವಿಜಯ್ ಅವರು ಪತ್ರದ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. 2019ರಲ್ಲಿ ಕರ್ನಾಟಕ ಸಲ್ಲಿಸಿದ್ದ ಡಿಪಿಆರ್ ಹಿಂದಿರುಗಿಸಿದ್ದ ಕೇಂದ್ರ ಜಲ ಆಯೋಗ ನಿಯಮಕ್ಕೆ ಬದ್ಧವಾಗಿರದ ಕಾರಣ ಡಿಪಿಆರ್ ಪರಿಶೀಲನೆಗೆ ವಾಪಸ್ ಕಳಿಸಲಾಗಿತ್ತು. ಪಂಬಾರ್ ಜಲವಿದ್ಯುತ್ ಯೋಜನೆಯ ತೀರ್ಪಿನ ಉದಾಹರಣೆಯನ್ನ ನೀಡಿವಾದ ಯಾವುದೇ ಏಕಪಕ್ಷೀಯ ನಿರ್ಧಾರದಿಂದ ತಮಿಳುನಾಡಿನ ನೀರಾವರಿಗೆ ಧಕ್ಕೆಯಾಗುತ್ತೆ. ಕಾವೇರಿ ತೀರ್ಪಿನ ನಿಯಮ 11 ಮತ್ತು 20ರ ಅಡಿ ರಾಜ್ಯಗಳ ಸಮ್ಮತಿ ಕಡ್ಡಾಯವಾಗುತ್ತೆ. ಮೇಕೆದಾಟು ಯೋಜನೆಗೆ ಅನುಮತಿ ನೀಡದಂತೆ ಸಿಎಂ ವಿಜಯ್ ಅವರು ಈ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ.